ನಮಸ್ಕಾರ ಸ್ನೇಹಿತರೆ, ಶೋಧಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಸಣ್ಣ ಕಲ್ಲಿನ ಚೂರು ಅಥವಾ ಕಬ್ಬಿಣದ ಮೊಳೆ ನೀರಿನಲ್ಲಿ ಹಾಕಿದರೆ ತಕ್ಷಣ ಮುಳುಗಿ ಹೋಗುತ್ತದೆ. ಆದರೆ ಲಕ್ಷಾಂತರ ಟನ್ ತೂಕವಿರುವ ಕಬ್ಬಿಣ ಮತ್ತು ಉಕ್ಕಿನಿಂದ ಮಾಡಿದ ಬೃಹತ್ ಹಡಗುಗಳು ಸಮುದ್ರದ ನೀರಿನ ಮೇಲೆ ಎಷ್ಟು ಸುಲಭವಾಗಿ ತೇಲುತ್ತದೆ ಅಲ್ವೇ? ಅದಕ್ಕೆ ಕಾರಣ ಏನು? ಅದರ ಹಿಂದೆ ಇರುವ ವೈಜ್ಞಾನಿಕ ರಹಸ್ಯವೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದರ ಹಿಂದಿನ ವಿಜ್ಞಾನವನ್ನು ಶೋಧಿಸೋಣ. ಅದಕ್ಕಿಂತ ಮೊದಲು ನಮ್ಮ ಶೋಧಾ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಹಡಗುಗಳು ನೀರಿನಲ್ಲಿ ತೇಲಲು ಪ್ರಮುಖವಾದ ಕಾರಣ ಆರ್ಕಿಮಿಡಿಸ್ನ ತತ್ವ. ಇದು ತೇಲುವ ಬಲ. ಯಾವುದೇ ವಸ್ತುವನ್ನು ನೀರಿಗೆ ಹಾಕಿದ್ದಾಗ ಆ ವಸ್ತುವು ತನ್ನ ಗಾತ್ರಕ್ಕೆ ತಕ್ಕಷ್ಟು ನೀರನ್ನು ಪಕ್ಕಕ್ಕೆ ತಳ್ಳುತ್ತದೆ, ಡಿಸ್ಪ್ಲೇಸ್ ಮಾಡುತ್ತದೆ. ಅದೇ ಸಮಯದಲ್ಲಿ ನೀರು ಕೂಡ ಆ ವಸ್ತುವಿನ ಮೇಲೆ ಮೇಲ್ಮುಖವಾಗಿ ಒಂದು ಬಲವನ್ನು ಪ್ರಯೋಗಿಸುತ್ತದೆ. ಇದನ್ನೇ ನಾವು ತೇಲುವ ಬಲ ಅಥವಾ ಬಯೋಟೆಂಟ್ ಫೋರ್ಸ್ ಎನ್ನುತ್ತೇವೆ. ಒಂದು ವಸ್ತು ನೀರಿನಲ್ಲಿ ತೇಲಬೇಕಾದರೆ ಅದು ಪಕ್ಕಕ್ಕೆ ತಳ್ಳುವ ನೀರಿನ ತೂಕವು ಆ ವಸ್ತುವಿನ ತೂಕಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಸಮನಾಗಿರಬೇಕು. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದಲ್ವಾ, ಕಬ್ಬಿಣ ನೀರಿನಲ್ಲಿ ಮುಳುಗ್ತದೆ, ಹಡಗು ಕೂಡ ಕಬ್ಬಿಣದಿಂದಲೇ ಆಗಿದೆಯಲ್ಲವೇ ಅಂತ. ಹೌದು, ಆದರೆ ಇಲ್ಲಿದೆ ಅಸಲಿ ಮ್ಯಾಜಿಕ್. ಹಡಗನ್ನು ಸಂಪೂರ್ಣವಾಗಿ ಘನ ಕಬ್ಬಿಣದಿಂದ ಮಾಡಿರುವುದಿಲ್ಲ. ಹಡಗಿನ ಕೆಳಭಾಗವನ್ನು ವಿಶಾಲವಾಗಿ ಮತ್ತು ಪೊಳ್ಳಾಗಿ ವಿನ್ಯಾಸಗೊಳಿಸಲಾಗಿರುತ್ತದೆ. ಇದರ ಒಳಗೆ ಅಪಾರ ಪ್ರಮಾಣದ ಖಾಲಿ ಜಾಗ ಮತ್ತು ಗಾಳಿ ಇರುತ್ತದೆ. ಗಾಳಿಯ ಸಾಂದ್ರತೆ ನೀರಿಗಿಂತ ಅತ್ಯಂತ ಕಡಿಮೆ. ಹೀಗಾಗಿ ಹಡಗಿನ ಒಟ್ಟು ಸರಾಸರಿ ಸಾಂದ್ರತೆಯು ನೀರಿನ ಸಮುದ್ರದ ಸಾಂದ್ರತೆಗಿಂತ ಕಡಿಮೆಯಾಗುತ್ತದೆ. ವಿಶಾಲವಾದ ವಿನ್ಯಾಸದಿಂದಾಗಿ ಹಡಗು ತನ್ನ ತೂಕಕ್ಕಿಂತಲೂ ಹೆಚ್ಚಿನ ತೂಕದ ನೀರನ್ನು ಪಕ್ಕಕ್ಕೆ ತಳ್ಳುತ್ತದೆ. ಪರಿಣಾಮವಾಗಿ ಸಮುದ್ರದ ನೀರು ಹಡಗನ್ನು ಮೇಲಕ್ಕೆ ತಳ್ಳಿ ತೇಲುವಂತೆ ಮಾಡುತ್ತದೆ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೋಡೋಣ. ಒಂದು ಸಣ್ಣ ಚಪ್ಪಟೆ ಕಬ್ಬಿಣದ ಪಟ್ಟಿಯನ್ನು ನೀರಿಗೆ ಹಾಕಿದರೆ ಅದು ಮುಳುಗುತ್ತದೆ. ಆದರೆ ಅದೇ ಕಬ್ಬಿಣವನ್ನು ಬಟ್ಟಲಿನ ಆಕಾರದಲ್ಲಿ ತಟ್ಟಿದರೆ ಅದು ನೀರಿನ ಮೇಲೆ ತೇಲುತ್ತದೆ. ಏಕೆಂದರೆ ಅದರ ವಿಸ್ತೀರ್ಣ ಹೆಚ್ಚಾಗಿ ಒಳಗಿನ ಗಾಳಿಯಿಂದಾಗಿ ಸಾಂದ್ರತೆ ಕಡಿಮೆಯಾಗುತ್ತದೆ. ಹಡಗಿನ ಈ ತಂತ್ರಜ್ಞಾನವೂ ಕೂಡ ತದ್ವತ್ ಹೀಗೆಯೇ ಕೆಲಸ ಮಾಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯನ ಬುದ್ಧಿವಂತಿಕೆ ಮತ್ತು ವಿಜ್ಞಾನದ ಅದ್ಭುತ ನಿಯಮಗಳು ಹೇಗೆ ಲಕ್ಷಾಂತರ ಟನ್ ತೂಕದ ಹಡಗನ್ನು ಸಮುದ್ರದ ಮೇಲೆ ಸುಲಭವಾಗಿ ತೇಲುವಂತೆ ಮಾಡಿವೆ ಎಂದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಕುತೂಹಲಕಾರಿ ಮತ್ತು ರೋಚಕ ವೈಜ್ಞಾನಿಕ ವಿಷಯಗಳಿಗಾಗಿ ನಮ್ಮ ಶೋಧಾ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ. ಶೋಧಾ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.